ಎಲ್ರಿಗೂ ನಮಸ್ಕಾರ. ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ. ಆಡಿಯೋ ಲಾಂಚಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇಂಥ ಒಂದು ಮಾಸ್ ಎಲಿಮೆಂಟ್ ಇರೋವಂಥ ಚಲನಚಿತ್ರವನ್ನು ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಯಾಕಂದರೆ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ನಾನು ಸುಮಾರು ಜನ ಬರ್ತಿರ್ತಾರೆ, ಲೈಕ್ ಅಂದರೆ ಇನ್ಕ್ವೈರಿಗೆ ಲೈಕ್ ಕೆಲವರು ಕಾನ್ಫಿಡೆನ್ಸಲ್ಲಿ ಬರ್ತಾರೆ, ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ. ಕೆಲವರು ಎಲ್ಲೋ ಒಂದು ಕಡೆ ಒಂದು ಅಳುಕು ಇಟ್ಕೊಂಡು ಬರ್ತಾರೆ. ಅವಾಗ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಬಟ್ ಭಗತ್ ಸರ್ ಬಂದಾಗ ಅವರು ತುಂಬ ಒಂದು ಕಾನ್ಫಿಡೆಂಟ್ ಇದ್ರು, ಐ ಮೀನ್ ನೀವು ಮಾಡ್ತೀರಾ ಅಂತ. ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ. ಮತ್ತು 2 ಹಾಡುಗಳಿದೆ ಇದರಲ್ಲಿ. ಒಂದು ಥೀಮ್ ಸಾಂಗ್ ಇದೆ. 2 ಹಾಡುಗಳು ಆಲ್ರೆಡಿ ನಮ್ಮ ಲೇಖ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ. ಮೊದಲನೇ ಹಾಡು ಮೋಟಿವೇಶನಲ್ ಸಾಂಗು, ಮಕ್ಕಳು ಹಾಡಿರುವಂಥದ್ದು, ರೆಮೋ ಸಾಹಿತ್ಯ. ಮತ್ತು 2ನೇ ಹಾಡು ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂಥದ್ದು, ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ. ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂಥ ಚಲನಚಿತ್ರಗಳಿಗಿನ್ನ ಇದು ಬೇರೆ ರೀತಿ ಇರಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು. ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾರಾಟಕ್ಕಿದೆ, ಮಲೆನಾಡು ಸೊಗಡೆ ಇರುವಂಥದ್ದು, ದೆನ್ ಬಯಲು ಸೀಮೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂಥ ಮೂವಿ ಮನಸ್ಸಾಗಿದೆ. ದೆನ್ ಈ ಮೂವಿ ಬಂದಾಗ ಕೆಲವರು ನನಗೇನು ರಿವ್ಯೂ ಹೇಳಿದರು ಅಂತಂದರೆ, ನೀನು ತುಂಬ ಮ್ಯೂಸಿಕಲ್ ಆಗಿ ಮಾಡ್ತೀಯ, ಸ್ವಲ್ಪ ಮಾಸ್ ಆಡಿಯನ್ಸ್ಗೂ ರೀಚ್ ಆಗೋ ಥರ ಒಂದು ಸಿಂಪಲ್ ಟ್ಯೂನ್ ಇಟ್ಕೊಂಡು, ಅಂದರೆ ಪ್ರತಿಯೊಬ್ಬರು ಗುಣಗೋ ಥರ ಇರಬೇಕು ಆ ಹಾಡನ್ನು ಅನ್ನೋದೊಂದು ಕೆಲವರು ನನಗೆ ಅಭಿಪ್ರಾಯ ತಿಳಿಸಿದ್ರು. ಅದೊಂದು ನನ್ನ ಮೈಂಡಲ್ಲಿ ಅದನ್ನ ಇಟ್ಕೊಂಡು ಈ ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅನ್ನೋ ಹಾಡನ್ನು ನಾವು ಮಾಡಿದ್ದು. ಸೊ ಆ ಒಂದು ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ, ಸೊ ಲೆಜೆಂಡ್ ಸಿಂಗರ್ ಇರಬೇಕು ಅಂತ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು. ಆ್ಯಂಡ್ ಅವ್ರು ಹಾಡಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಒಂದು ಆ್ಯಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ, ಆ್ಯಂಡ್ ಅವ್ರ ವಾಯ್ಸ್ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೋಣಿಸ್ದಂಗೆ ಕೇಳುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಂಗೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತದೆ ಕೂಡ. ಯೂಶ್ವಲಿ ನಾನು ಏನೇ ಕಂಪೋಸ್ ಮಾಡಿದ್ರು, ಸಾಂಗ್ ಮಾಡಿದ್ರು, ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು. ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾ ಇಷ್ಟಪಟ್ಲು. ಮತ್ತು ಆ್ಯಂಡ್ ಗುಂಗಕ್ಕೆ ಶುರು ಮಾಡಿದ್ಲು. ಎಲ್ಲೋ ಒಂದು ಕಡೆ ಇಲ್ಲ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು. ನೋಡಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಮಾಸ್ ಜೊತೆಗೆ ಫ್ಯಾಮಿಲಿ, ಲವ್ ಎಲ್ಲವನ್ನೂ ಒಳಗೊಂಡಂಥ ಚಿತ್ರ. ನನಗೆ ಒಂದು ವಿಭಿನ್ನವಾಗಿತ್ತು ಒಂದು ನನ್ನ ಎಕ್ಸ್ಪೀರಿಯನ್ಸು. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೇಡಮ್ ಬಂದಿರೋದು ಬಿಕಾಸ್ ಇವರು ನಮ್ಮ ತಂದೆ ಜೊತೆ, ಶಂಕರನಾಥ್ ಅರವಿಂದ್ ಅವ್ರ ಜೊತೆ, ಐ ಮೀನ್ ಅಪ್ಪ ಇವರೆಲ್ಲ ಒಟ್ಟಿಗೆ ನಾಟಕಗಳನ್ನ ಮಾಡಿದಂಥವ್ರು. ಸೊ ಇವ್ರ ಒಡನಾಟ ತುಂಬಾ ಇತ್ತು. ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೂ ಇವರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಹಿರಿಯರ ಪಾದಾರವಿಂದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾ, ಹಾಗೆ ಮುಂದುಗಡೆ ಇರೋ ಎಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಸ್ಪೆಷಲ್ ಆದ ನಮಸ್ಕಾರಗಳನ್ನು ತಿಳಿಸ್ತಾ, ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲೆಡ್ಜ್ ರಾಜಕಾರಣಿ ಅಂದರೆ ಸಮಾಜವನ್ನು ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೊತಾ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸ್ಕೊಳ್ಳುವಂತಹ ಒಬ್ಬ ಖಳನಟ. ಆ್ಯಕ್ಚುಲಾಗಿ ಸಂಪೂರ್ಣ ಫುಲ್ ಫ್ಲೆಡ್ಜ್ಡ್ ವಿಲನ್ ಕ್ಯಾರೆಕ್ಟರ್ ಇದು. ಹಾಗಂತ ಮರ್ಡರ್ಗಳು ಮಾಡಿಸೋದು ಅದೆಲ್ಲ ಏನೂ ಇಲ್ಲ. ಏಕೆಂದರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ, ಎಲಿಮೆಂಟ್ಸ್ ಇದೆ. ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗೋಂಥ ಎಲಿಮೆಂಟ್ಸ್ ಏನೂ ಇಲ್ಲ. ಅದಕ್ಕೆ UA ಕೂಡ ಸಿಕ್ಕಿದೆ ಸರ್ಟಿಫಿಕೇಟು. ನನ್ನ ಪಾತ್ರ ತುಂಬ ಚೆನ್ನಾಗಿ ಭಗತ್ ರಾಜ್ ಅವರು, ನನ್ನ ಪಾತ್ರ ಅಂತಲ್ಲ, ಈ ಸಿನಿಮಾದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಪಾತ್ರಕ್ಕೂ ಸರಿಯಾದ ಸ್ಪೇಸ್ ಇದೆ. ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನು ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮಗೆ ಡಬ್ಬಿಂಗಲ್ಲಿ ಅರ್ಥ ಆಯಿತು. ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸರ್ ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂದಿದ್ದಾರೆ. ಹಾಗಾಗಿ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋಂಥದ್ದು ಏನಿಲ್ಲ. ಬಟ್ ಈ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಒಂದು ವಿಷಯ ಹೇಳೋದಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಕೇಳೋರು ಅದೇ ಕೇಳ್ತಾರೆ, ಇತ್ತೀಚೆಗೆ ಯಾಕೆ ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಸಿನಿಮಾಗೆ ಜನ ಬರ್ತಾರೆ. ಆ ನಂಬಿಕೆಯಿಂದ ಈ ಸಿನಿಮಾಗೆ ಬನ್ನಿ ಅಂತ ಕರೆಯೋಣ. ಬರ್ತಾರೆ, ಒಂದಲ್ಲ ಒಂದಿನ ಖಂಡಿತ ಬರ್ತಾರೆ. ಆ ದಿನ ಇದೇ ಆಗಲಿ. ಸೊ ಠಾಣೆ ಮುಖಾಂತರನೇ ಜನ ಎಲ್ಲ
ಥಿಯೇಟ್ರ್ಗಳಿಗೆ ಲಗ್ಗೆ ಹಾಕಲಿ ಅನ್ನೋ ಒಂದು ಆಸೆ ನನಗೂ ಇದೆ. ಆ ಆಸೆನ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಮುಖಾಂತರ ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಸಿನಿಮಾಗೆ ಜನ ಬರಬೇಕು. ಸಿನಿಮಾ ಆಗಿದ್ದಿದ್ರೆ ಜನ ಖಂಡಿತವಾಗ್ಲೂ ಬರ್ತಿದ್ರು. ಅಂದರೆ ಸಿನಿಮಾದಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಎಲ್ಲೋ ಒಂದು ಕಡೆ ಕ್ವಾಲಿಟಿ ಕಡಿಮೆ ಆಗಿದೆ ಅನ್ನೋ ಒಂದು ಅಪವಾದ ಇದೆ. ಇನ್ನೊಂದು, ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಇದ್ದಿದ್ರೆ ಜನ ಥಿಯೇಟ್ರಿಗೆ ಹೋಗ್ತಿದ್ರು. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಿದ್ರು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ರು. ಈಗ ಏನಾಗ್ಬಿಟ್ಟಿದೆ, ಸಿನಿಮಾ ಟಿ ವಿಗೆ ಬಂತು, ಸಿನಿಮಾ ಫೋನಿಗೆ ಬಂತು, ಇನ್ನು ಎಲ್ಲೆಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಸೊ ಥಿಯೇಟ್ರಲ್ಲಿ ಇದ್ದರೆ ಜನ ಜಾಸ್ತಿ ನೋಡ್ತಾರೆ. ಅದಕ್ಕೆ ಯಾರ್ಯಾರು ಏನೇನು ಸ್ಪೆಷಲ್ ಎಫರ್ಟ್ಸ್ ಹಾಕಿ ಸಿನಿಮಾಗಳು ಜಾಸ್ತಿ ದಿವಸ ಥಿಯೇಟ್ರಲ್ಲಿ ಇರೋ ಥರ, ಬೇರೆ ಮಾಧ್ಯಮಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋ ಥರ ಮಾಡಿದರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಕಾಲ ದೂರ ಇಲ್ಲ, ಸ್ವಲ್ಪ ಸರಿ ಹೋಗುತ್ತೆ. ಕಾಲಚಕ್ರ ಉಳುತ್ತಾ ಎಲ್ಲ ವಿಷಯಗಳು ಸರಿ ಹೋಗ್ತವೆ. ಸೊ ನಮ್ಮ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ. ಟ್ರೈಲರ್ ನೋಡಿದ್ದೀರ. ಸಿನಿಮಾ ಎಲ್ಲ ವರ್ಗಕ್ಕೂ ಸಲ್ಲುವ ಸಿನಿಮಾ, ಮೊದಲನೇದಾಗಿ. ಎರಡನೇದಾಗಿ, ಇದು ಹಿಂದೆ ನಡೆದಿರ್ಬೋದಾದ, ಈಗ ನಡೀತಾ ಇರ್ಬೋದಾದ, ಮುಂದೆನೂ ನಡೀಬಹುದಾದ ಕತೆ. ಅಂದರೆ ಸಮಾಜದೊಳಗಡೆ ಹಾಸು ಹೊಕ್ಕಾಗಿರುವಂತಹ ಕತೆ ಆಗಿದ್ದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲರೂ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರೋದ್ರಿಂದ, ಈ ಸೊಸೈಟಿ ಎಲಿಮೆಂಟ್ಸೇ ಇಲ್ಲಿ ಮೇಯ್ನ್ ಇರೋದ್ರಿಂದ ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಮತ್ತೊಮ್ಮೆ ಪತ್ರಕರ್ತ ಮಿತ್ರರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಮ್ರವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ಈ ಸಿನಿಮಾಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್ನ ಕೊಟ್ಟು ಜಾಸ್ತಿ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಷಯವನ್ನು ತಲುಪಿಸಿದ್ರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಬಂದವರು ಸಿನಿಮಾ ಚೆನ್ನಾಗಿದೆ ಇನ್ನೂ 4 ಜನಕ್ಕೆ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ನಮಗೆ ಬೈದು ಹೋಗ್ತಾರೆ. ನಾವು ಎರಡಕ್ಕೂ ರೆಡಿ ಇದ್ದೀವಿ. ಥ್ಯಾಂಕ್ ಯು, ನಮಸ್ತೆ. ನನ್ನ ಹೆಸರು ಹರಿಣಾಕ್ಷಿ. ನಾನು ರಂಗಭೂಮಿ ಕಲಾವಿದೆ, ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ. ಬಾಲ್ಯದಿಂದಲೂ 3ರಲ್ಲೂ ತೊಡಗಿಸಿಕೊಂಡು ಬಂದಿದ್ದೀನಿ. ಸೊ ಠಾಣೆ ಬಗ್ಗೆ ಹೇಳೋದಾದರೆ, ನನಗಿದು ಅಕಸ್ಮಾತ್ ಆಗಿ ಸಿಕ್ಕಿದ ಅವಕಾಶ ನನಗೆ ತುಂಬ ಖುಷಿ ಕೊಟ್ಟಿದೆ. ತುಂಬಾ ಟೀಮ್ ತುಂಬ ಚೆನ್ನಾಗಿತ್ತು. ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈ ಸುಲಭ ಆದರೂ ಕೂಡ ಸಿನಿಮಾ ಕ್ಯಾಮ್ರಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್. ತುಂಬ ಖುಷಿ ಇದೆ ನಾನು ಠಾಣೆ ತಂಡದಲ್ಲಿ ಭಾಗಿಯಾಗಿರೋದು. ಎಲ್ಲ ಕಲಾವಿದರು, ಆಲ್ಮೋಸ್ಟ್ ರಂಗಭೂಮಿ ಕಲಾವಿದರು ಅನ್ನೋದು ಒಂದು ಅಪ್ರಿಸಿಯೇಷನ್. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾರೂ ಹೊಸಬ್ರು ಅಥವಾ ಆ ಥರ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲರಿಗೂ ರಂಗಭೂಮಿಯ ಟಚ್ ಇರೋದ್ರಿಂದ ಎಲ್ಲರೂ ಕಲಾವಿದರು ಮಾಡಿದ್ದಾರೆ. ಹಾಗಾಗಿ ಸಿನಿಮಾನ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ನೇಹಿತರು, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾ ತಂಡದ ತಂತ್ರಜ್ಞರು, ಕಲಾವಿದರು ಮತ್ತು ಇಲ್ಲಿ ಇರುವಂತಹ ತಾಯಿ ಸಮಾನರಾದಂತಹ ಮಾಲತಿ ಮ್ಯಾಮ್ ಅವರು ಮತ್ತು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸ್ವಾಗತ ಕೋರ್ತಾ. ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಕಳೆದ ಬಾರಿ ನಾವು ಆಗಲೇ ಒಂದು ಆಡಿಯೋ ಲಾಂಚಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ ಸಿನಿಮಾ ಬಗ್ಗೆ. ಈ ಸಿನಿಮಾ ಯಾಕೆ ನೋಡಬೇಕು ಜನ ಅಂತ ನಿನ್ನೆನೂ ಒಂದಷ್ಟು 7-8 ಚಾನಲ್ಗಳು ಇಂಟರ್ವ್ಯೂನೂ ಮಾಡಿದರು. ನಾವು ನಮ್ಮ ಸಿನಿಮಾ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಏನು ಈ ಬೆಂಗಳೂರು, ನಮ್ಮ ಬೆಂಗಳೂರು ಮುಂಚೆ ಇದ್ದಿದ್ದ ಪಾಪ್ಯುಲೇಷನ್ನು ಸುಮಾರು ಒಂದು 5ರಿಂದ 10 ಲಕ್ಷ ಇರ್ಬೋದು. ಆದರೆ ಇವತ್ತಿನ ಬೆಂಗಳೂರು ಸರಿಸುಮಾರು ಒಂದು 2 ಕೋಟಿಯಷ್ಟು ಆಗಿದೆ. ಅದು ದಟ್ ಈಸ್ ಬಿಕಾಸ್ ಆಫ್ ವಲಸಿಗರು. ಯಾಕಂದರೆ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರೂ ತಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಎಸ್ಪೆಷಲಿ ಏನು ಈ ಸ್ಲಮ್ಗಳಲ್ಲಿ ಅಥವಾ ಈ ಮೀಡಿಯಂ ರೇಂಜ್ ಆಫ್ ಪೀಪಲ್ ಇರ್ತಾರೆ. ಸೊ ಅವ್ರಗಳದ್ದೆಲ್ಲ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಲಮ್ಗಳಲ್ಲಿ ಅವರು ಅವ್ರದ್ದೇ ಆದ ಜೀವನ ಕಟ್ಕೊಂಡಿರ್ತಾರೆ. ಸೊ ನೀವಾಗಲೇ ನೋಡಿದ್ದೀರಾ ಟ್ರೈಲರ್ ನೋಡಿ ನಿಮ್ಗೊಂದು ಜಸ್ಟಿಫಿಕೇಶನ್ ಬಂದಿರಬೇಕು. ಏನು ಕಾಳಿ ಅಂದರೆ, ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ. ನನ್ನ ಭವಾನಿ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದ್ದೀವಿ. ಅದು ಶ್ರೀರಾಮ್ಪುರದ ಒಂದು ಭಾಗ. ಅಂದರೆ ಒಂದು ಠಾಣೆ, ಅದಕ್ಕೆ ಲಿಮಿಟಲ್ಲಿ ಭವಾನಿ ನಗರನೂ ಬರುತ್ತೆ, ಶ್ರೀರಾಮ್ಪುರನೂ ಬರುತ್ತೆ. ಸೊ ಆ ಲಿಮಿಟ್ಸಲ್ಲಿ ನಡೆಯುವಂಥ ಘಟನೆ, ಅಲ್ಲಿ ಆಗೋ ಘಟನೆಗಳಿಗೆ, ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ, ಅವ್ರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ, ಅವ್ರಿಗೋಸ್ಕರ ಜೀವನೇ ಕೊಡೋಕ್ಕೆ ಅಂತ ಇದು ಇರುವಂತಹ ಕಾಳಿ
ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ. ಇದರಲ್ಲಿ ಯಾಕೆ ನೋಡಬೇಕು ಅಂದರೆ ಯೂತ್ಗೆ ಬೇಕಾಗಿರುವಂಥ ಆ್ಯಕ್ಷನ್ ಇದೆ, ಮಾಸ್ ಇದೆ, ಮತ್ತು ಫ್ಯಾಮಿಲಿ ಡ್ರಾಮಾ ಇದೆ, ಮತ್ತು ಲವ್ ಇದೆ, ಸೆಂಟಿಮೆಂಟ್ಸ್ ಇದೆ. ಈಗ ಅಪ್ಪ ಮಕ್ಕಳು ಮತ್ತು ಅಣ್ಣ ತಂಗಿ ಈ ಥರ ಅವರ ಬಾಂಧವ್ಯದ ಒಂದು ರಿಲೇಷನ್ಶಿಪ್ ಇದೆ. ಸೊ ನಿಮಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಳ್ತಾ, ಈಗ ಆಲ್ರೆಡಿ ಸೆನ್ಸಾರ್ ಕೂಡ ಆಗಿದೆ, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಹಾಗೂ ಠಾಣೆ ಚಿತ್ರದ ಎಲ್ಲ ಕಲಾವಿದರು ತಂತ್ರಜ್ಞರಿಗೂ ಎಲ್ರಿಗೂ ಸ್ವಾಗತ. ಹಾಗೆ ಎಲ್ರಿಗೂ ಧನ್ಯವಾದಗಳು. ಠಾಣೆ ಚಿತ್ರದ ನನ್ನ ಜರ್ನಿ ಇಷ್ಟು ಜರ್ನಿಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ಮೊದಲು ಇದನ್ನು ಪೋಸ್ಟರ್ ಬಿಡುಗಡೆ ಮಾಡಿದ್ದು ರವಿಶಂಕರ್ ಗುರುಜಿ ಹಾಗೆ ಧ್ರುವ ಸರ್ಜಾ ಅವರು. ಠಾಣೆ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಇದು ಒಂದು ಪಕ್ಕ ಎಂಟರ್ಟೈನ್ಮೆಂಟು. ಹಾಗೆ ಒಂದು ಠಾಣೆ ಅಂತಂದರೆ ಕನ್ನಡ ಇಂಗ್ಲೀಷಲ್ಲಿ ಪೊಲೀಸ್ ಸ್ಟೇಷನು, ಕನ್ನಡದಲ್ಲಿ ಠಾಣೆ ಆರಕ್ಷಕ ಠಾಣೆ ಅಂತೀವಿ. ಠಾಣೆ ಅದನ್ನು ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ದೀವಿ. ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆ್ಯಕ್ಚುಲಿ ಪೊಲೀಸವ್ರು ಏನೇನು ಬಳಸ್ತಾರೆ ಎಲ್ಲ ನಾವು ಇದು ಮಾಡಿದ್ದೀವಿ. ಒಂದು ಸಬ್ ಟೈಟ್ಲ್ ಬಂದು ಶ್ರೀರಾಮ್ಪುರ. ಈಗ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ, ಎಲ್ಲ ಕೇಸಸ್ಗಳು ಆ್ಯಕ್ಚುಲಿ ಬಂದೇ ಬರುತ್ತೆ. ಒಂದು ಸಣ್ಣ ಕಳ್ಳತನ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ವರೆಗೂ ಬಂದೇ ಬರುತ್ತೆ. ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯನ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ. ಒಂದು 3-4 ಜನ ಕ್ಯಾರೆಕ್ಟ್ರು ಅಂತಂದರೆ ನಾಯಕ ಕಾಳಿ ಆಗ್ಬೋದು, ಮತ್ತು ಹೀರೋಯಿನ್ನು ಶ್ರೀದೇವಿ ಪಾತ್ರ ಆಗಿರ್ಬೋದು. ಈ ಒಂದು 3-4 ಪಾತ್ರಗಳು ಸುಮಾರು 4-5 ಶೇಡನ್ನು ತಗೊಳುತ್ತೆ, 4-5 ಗೆಟಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಂದಷ್ಟು ತೋರಿಸಿಲ್ಲ, ಈ ಥರದ್ದು ಬರ್ತಾ ಹೋಗುತ್ತೆ. ಹಾಗೆ ಹೇಳಿದಾಗೆ ಪಕ್ಕ ಎಂಟರ್ಟೈನ್ಮೆಂಟು, ಮಾಸ್ ಎಲಿಮೆಂಟ್ ಇದೆ, ಹಾಗೆ ಕಾಮಿಡಿನೂ ಸಹ ಇದೆ. PD ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ. ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಳಿ ಶ್ರೀದೇವಿ ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ, ಮತ್ತು ಒಂದು ತಂದೆ ಮಗಳ ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ. ಟ್ರೈಲರ್ ನೋಡಿದ್ದೀರಾ. ಹಾಗೆ ಮಾಧ್ಯಮ ಮಿತ್ರರು ಇದೇ ಮೇ 30ನೇ ತಾರೀಕು ಚಿತ್ರ ಬಿಡುಗಡೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಇತ್ತೀಚೆಗೆ ಒಂದು ಇದಿದೆ, ಅಂದರೆ ಸಿನಿಮಾ ಜನ ಬರ್ತಾ ಇಲ್ಲ ಅಂತ. ಮಂದಿರಕ್ಕಂತೂ ಯಾವಾಗಲೂ ಹೋಗ್ತೀರಾ, ವಾರಕ್ಕೊಂದ್ಸಲಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನೆಯಲ್ಲಿ ಅಷ್ಟೇ. ಸಿನಿಮಾಗೆ ಸೇರ್ಕೋಬೇಕು ಅಂತಿದ್ದಾಗ, ಯಾವ ದಾರಿ ಮೂಲಕ ಹೋಗಬೇಕು ಅಂತಿದ್ದಾಗ ನನಗೊಂದು ಹೆದ್ದಾರಿ ಕಲ್ಪಿಸ್ಕೊಟ್ಟವರು ಡೈರೆಕ್ಟರ್ ನಂದಕಿಶೋರ್ ಸರ್. ಅವ್ರ ಡ್ರಾಮಾ ಕಂಪ್ನಿ ನಾನು ಬೆಳೆದಿದ್ದು. ಸೊ ಮಾಲ್ತಿ ಆಂಟಿನೇ ನಮ್ಮನ್ನು ಮನೆ ಮಕ್ಕಳ ಥರ ಬೆಳೆಸಿದ್ದು. ಸೊ ಇವತ್ತು ಅವ್ರ ಪಕ್ಕ ಕೂತ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಈ ಟೀಮಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಈ ಸಿನಿಮಾದಿಂದ ನನಗೆ ಮತ್ತೆ ಇನ್ನೂ ಸಾಕಷ್ಟು ಅವಕಾಶಗಳು ಸಿಕ್ಕು. ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲ ಮಾತಾಡಿದ್ದೀವಿ. ಸೊ ಸಿನಿಮಾ ನೋಡಿದವ್ರು ಮಾತಾಡಬೇಕು. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಅವಕಾಶ ಸಿಗಲಿ. ಮರೆತುಬಿಟ್ಟಿದ್ದೆ, ಈ ಸಿನಿಮಾದಲ್ಲಿ ಒಂದು ಪಾತ್ರ ಆಗೋದಕ್ಕೆ ಅವಕಾಶ ಕೊಟ್ಟಂತಹ ಪ್ರೊಡ್ಯೂಸರು, ಡೈರೆಕ್ಟ್ರು, ಎಲ್ಲ ಸಿನಿಮಾ ತಂಡಕ್ಕೆ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ನನ್ನ ಈ ಫಿಲಮ್ನಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾಗೇಶ್ ಅವರು, ಬಾಲರಾಜವಾಡಿ ಅವ್ರು ಬಿಟ್ಟರೆ ಇನ್ನೆಲ್ಲ ನಮ್ಮ ಥಿಯೇಟ್ರ್ ಗ್ರೂಪ್ ಅವರು, ಇಡೀ ಟೀಮ್ ಸ್ಕ್ರೀನಲ್ಲಿ ಕಾಣಿಸೋರೆಲ್ಲ ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ ಗ್ರೂಪ್ ಅವರು. ಅದೊಂದು ಸ್ಪೆಷಾಲಿಟಿ ನಮಗೆ ಭಾಳ ಹೆಮ್ಮೆ ಕೊಡುವಂಥ ವಿಷಯ. ಎಲ್ಲ ನಮ್ಮ ಬಾಯ್ಸ್ ಅಂತ ನೋಡ್ಬೋದು. ಆಮೇಲೆ ಎರಡನೇದು, ಎಲ್ಲ ಫಿಲಮ್ ಅವರು ಅದೇ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಯುನೀಕ್ ಆಗಿದೆ, ಹೊಸದಾಗಿದೆ, ಎಲ್ಲೂ ನೋಡಿರಲ್ಲ. ಬಟ್ ಅದೆಲ್ಲ ಹೇಳಕ್ಕೆ ನಂಗೆ ಬರಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಗೌರಿಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡೋದ್ರು ಡೈರೆಕ್ಟ್ರು. ನಾನು ಹಡು ಸೋಂಬೇರಿ, ನನಗೆ ಚೆನ್ನಾಗಿ ಗೊತ್ತಿರೋದು. ನಾನು ನಡೆಯಲ್ಲ, ಓಡಾಡಲ್ಲ, ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯಲ್ಲ. ಬನ್ನಿ ಸರ್ ಅಂದರು. ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದರು. ನಡೆದ್ವಿ, ಹೋದ್ವಿ. ಅದೆಲ್ಲೋ ಗಲ್ಲಿ ಒಂದು ಸಡನ್ನಾಗಿ ಒಂದು ಕತ್ಲೆ ಆಗೋಯ್ತು. ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ನಾಗಿ ಕತ್ಲೆ ಗಲ್ಲಿ. ಹಂಗೆ ಹೋದ್ವಿ. ಅಲ್ಲಿ ಯಾವುದೋ ಒಂದು ಬಾಗಿಲು ಬಲಗಡೆ ತೆಗೆದ್ರು. ಒಳಗಡೆ ನೋಡಿದ್ರೆ ಒಂದು ಇಷ್ಟು ದೊಡ್ಡ ಹಾಲು, ಒಂದು 8-9 ಕೇರಮ್ ಟೇಬಲಲ್ಲಿ ಕೇರಮ್ ಮಾಡ್ತಿದ್ದಾರೆ. ನಾನು ಒಂದು ಸೆಕೆಂಡ್ ಅಂದ್ಕೊಂಡೆ ಇವರೇನೋ ಸೆಟ್ ಹಾಕ್ಸಿದಾರಾ ಅಂತ. ಬಟ್ ಬೈಕೇ ಬರ್ದಿರೋ ಜಾಗದಲ್ಲಿ ಸೆಟ್ ಹೆಂಗೆ ಆಗ್ತದೆ?
ಆಮೇಲೆ ಗೊತ್ತಾಯ್ತು ಅದು ಆ್ಯಕ್ಚುಯಲ್ ಅಡ್ಡ, ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು. ಇವರೆಲ್ಲೋ ಮೂಲೆಯಲ್ಲಿ ಕೂತಿದ್ದಾರೆ, ರೆಡಿ ಅಂತ ಕೇಳಿಸ್ತಷ್ಟೇ, ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಿಲ್ಲ, ಹಂಗಿತ್ತು ಆ ಜಾಗ ಅಂತ. ಆಮೇಲೆ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿದ್ದ ಡೈಲಾಗ್ ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದಮೇಲೆ ಒಂಥರ ಅಷ್ಟು ಆ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದಾರೆ. ಐ ಥಿಂಕ್ 2 ಸೆಟ್ ಬಿಟ್ಟರೆ ಇನ್ನಷ್ಟು ಒರಿಜಿನಲ್ ಲೊಕೇಶನ್ಸು. ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು. ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಅದಕ್ಕೂ ನೋಡಬೇಕು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್, ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾನ್ಸಾ ಹೊಳ್ಳೆ ಅವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಐ ಮೀನ್ ಮ್ಯೂಸಿಕ್ ಕೊಡ್ತಾರೆ. ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು. ಅಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಂಪೋಸಿಷನ್ಸು ಬ್ಯೂಟಿಫುಲ್. ಥ್ಯಾಂಕ್ ಯು. ಐ ಥಿಂಕ್ ಅದೇ ಹೇಳಿದೆ ನಾನು. ಗೂಗಲಾ? ನನ್ನ ಹೆಸರು ಗೂಗಲ್ ಸರ್. ಸಿನಿಮಾನಲ್ಲಿ ನನ್ನ ಹೆಸರು ಗೂಗಲು. ನನ್ನ ಮಚ್ಚ ಹೀರೋ ಪ್ರವೀಣ. ಅವನಿಗೆ ನಂದು ಅಭ್ಯಾಸ ಏನಪ್ಪ ಅಂದರೆ ನನ್ನ ಪ್ರತಿ ಮಾತಲ್ಲೂ ರಾಜ್ಕುಮಾರ್ ಫಿಲಮ್ದು ಒಂದು ಟೈಟ್ಲ್ ಹೇಳ್ತಾ ಇರ್ತೀನಿ. ಬಾರಪ್ಪ ಏನೋ ಬಾರಪ್ಪ ಬಂಗಾರದ ಮನುಷ್ಯ, ಇದನ್ನ ತೊಗೊಂಡೋಗ್ಬಿಟ್ಟು ಆ ದೇವತಾ ಮನುಷ್ಯನ ಮನೆ ಕೊಡ್ಬಾ, ಆ ಥರ ಇಡ್ಲಿ ಕೊಡವ ಅಂದರೆ ಹೀರೋ ಪೂರ್ವಾಶ್ರಮದಲ್ಲಿ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಬರುವಂಥ ಕ್ಯಾರೆಕ್ಟರ್. ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ಬಂದು ನೆರೆದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಅಂತ ಹೇಳಬೇಕು. ಎಲ್ಲರಿಗೂ, ಮಾಧ್ಯಮ ವರ್ಗದವ್ರಿಗೂ, ಇಲ್ಲಿ ಮೇಲೆ ಕೂತಿರುವಂಥ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ನಾನು ವಂದಿಸುತ್ತಾ ನಮಸ್ಕರಿಸ್ತಾ ಇದ್ದೀನಿ. ಟ್ರೈಲರ್ ನೋಡಿದ ತಕ್ಷಣ ನಂಗೆ ಫಸ್ಟ್ ಭಯನೇ ಆಯಿತು. ಇಷ್ಟೊಂದು ಕಷ್ಟದ್ದು ಫೈಟಿಂಗ್ಗಳು ಮಾಡ್ತಾರ ಇವರು ಅಂತ. ಪಾಪ ಮಕ್ಕಳು ತುಂಬ ಕಷ್ಟಪಡ್ತಾರೆ. ಅದೇನೆ ಭಯ ಆಗೋಯ್ತು ನನಗೆ. ಅವನ ಜೊತೆ ಎಲ್ಲರೂ ಮಾಡಿದಾರಲ್ಲ, ತುಂಬಾ ಭಯ ಆಯಿತು. ಎಂತೆಂಥ ಕಂಡೀಷನಲ್ಲಿ ಫೈಟಿಂಗ್ಗಳು ಮಾಡ್ತಾರೆ ಇವರು ಮಕ್ಕಳು. ಅದು ಅವ್ರಿಗೆ ಒಂದು ಖುಷಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಡೈರೆಕ್ಟರ್ ಭಗತ್ ಸರ್ ಅವರೇ ನನ್ನ ಮಗನ್ನ ಮತ್ತು ಇಡೀ ತಂಡನ ತುಂಬ ಮೇಲೆತ್ತರಕ್ಕೆ ಕರ್ಕೊಂಡೋಗಿದ್ದೀರಾ. ತುಂಬ ಖುಷಿಯಾಯಿತು ನೋಡಿ. ನಿಮಗೂ ಇದೇ ಥರ ಎಲ್ಲ ಬೇರೆ ಫಿಲಮ್ಗಳಲ್ಲೂ ನಿಮ್ಗೆ ಅವಕಾಶ ಸಿಗಲಿ. ಇಲ್ಲಿ ಈ ರಂಗಭೂಮಿ ಕಲಾವಿದರೆ ತುಂಬ ಇದ್ದಾರೆ. ಇವ್ರನ್ನೆಲ್ಲ ಟಿ ವಿ ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ, ಈಗ ನಿಜವಾಗ್ಲೂ ನೋಡ್ತಾ ಇದ್ವಿ. ತುಂಬ ಖುಷಿಯಾಯಿತು. ನಾನೊಬ್ಬ ಸಾಮಾನ್ಯ ಶಿಕ್ಷಕಿ. ಈ ದಿನ ನನ್ನ ಮಗ ನನ್ನ ತುಂಬ ಎತ್ತರಕ್ಕೆ ಕರ್ಕೊಂಡೋಗಿ ಕೂರಿಸಿದ್ದಾನೆ. ತುಂಬ ಸಂತೋಷ. ಅದು ಅವನ ಒಂದು ಆಸೆ ಪೂರೈಸ್ಕೊಂಡಿದ್ದಾನೆ. ಮತ್ತು ಅವನಿಗೆ ಎಲ್ಲ ಸಹಕಾರ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಅಮ್ಮ. ನಿಮ್ಮನ್ನ ಟಿ ವಿಲಿ ನೋಡ್ತಿದ್ವಿ, ಇವತ್ತು ನಿಮ್ಮ ಪಕ್ಕ ಕೂತ್ಕೊಂಡಿದ್ದೀವಿ. ತುಂಬ ಸಂತೋಷ. ಮೊನ್ನೆ ಒಂದು ಮದುವೆ ಫಂಕ್ಷನ್ಗೆ ಹೋದಾಗ, ನಮ್ಮ ರಿಲೇಷನ್ ಮದುವೆ ಫಂಕ್ಷನಲ್ಲಿ ಅವರೆಲ್ಲ ಬಂದು ನಮ್ಮ ಪ್ರವೀಣ ಮಾತಾಡ್ತಿದ್ರು. ಹಾಗೆ ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ಅಮ್ಮ, ನಾವೆಲ್ಲ ಬೇಜಾರಾದಾಗೆಲ್ಲ ಹಾಡುಗಳು ಕೇಳ್ತಾನೆ ಇರ್ತೀವಿ ಅಂತ. ಮಾನಸ ಅವಳ ಮೇಡಮ್ ತುಂಬ ಚೆನ್ನಾಗಿದೆ, ಅಷ್ಟು ಜನಕ್ಕೆ ಮುಟ್ಟಿದೆ ನಿಮ್ಮ ಹಾಡು. ತುಂಬ ಖುಷಿಯಾಯಿತು. ಇವರು ಬರೆಮೋ ಮೇಡಮ್ ಬಂದಿಲ್ಲ ಇವತ್ತು, ಅವ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಮಾಧ್ಯಮ ವರ್ಗದವ್ರಿಗೆ ಮತ್ತು ಜನಕ್ಕೆ ನೀವು ತಲುಪಿಸ್ಬೇಕು. ಇಷ್ಟು ಕಷ್ಟಪಟ್ಟು ಮಾಡಿರೋರನ್ನ ನೀವು ಸ್ವಲ್ಪ ಮುಂದೆ ಮೇಲೆ ಪ್ರಯತ್ನ ಮಾಡಿ, ಎಲ್ಲರೂ ಜನ ಬಂದು ಚಿತ್ರ ನೋಡೋಗೆ ಎಲ್ಲರೂ ಬಂದು ಅವ್ರನ್ನ ಹೊಗಳಿ ಚಿತ್ರ ನೋಡಿಕೊಂಡು ಅವ್ರನ್ನ ಉತ್ತೇಜನ ಮಾಡಬೇಕು. ಮತ್ತೆ ಮತ್ತೆ ಇದೇ ಥರ ಅವ್ರಿಗೆ ಅವಕಾಶಗಳು ಸಿಗಲಿ ಅಷ್ಟು ಹೇಳ್ತಾ ನಾನು. ನನಗೆ ಈ ಠಾಣೆ ಅನ್ನೋಂಥ ಹೆಸರು ಕೇಳಿ ಭಾಳ ನನಗೊಂದು ಉದ್ವೇಗದಕ್ಕಿಂತಲೂ ಹೆಚ್ಚು ನನಗೆ ಅದರ ಮೇಲೆ ಆಸೆ ಉಂಟಾಯಿತು. ಅದರಲ್ಲಿ ಕೇರ್ ಆಫ್ ಶ್ರೀರಾಮ್ಪುರ ಅಂತಿದೆ. ಶ್ರೀರಾಮ್ಪುರ ಅಂದರೆ ಮೊದಲು ಈ ದೊಡ್ಡ ಅಡ್ಡ, ಅಂದರೆ ಎಲ್ಲದರಲ್ಲೂ ಸಹ ಅದ್ರ ಭಾಳ ಮುಖ್ಯವಾದಂಥದ್ದು ಶ್ರೀರಾಮ್ಪುರ ಅನ್ನುವಂಥದ್ದು. ಆ ಶ್ರೀರಾಮ್ಪುರ ಜೊತೆಗೆ ಠಾಣೆ ಅಂತ ಸೇರಿಸಿದ್ರಲ್ಲ, ಆ ಠಾಣೆಯನ್ನು ಏನು ಲೆಟರ್ಸಲ್ಲಿ ಬರೆದಿರಲ್ಲ, ಭಾಳ ಚೆನ್ನಾಗಿದೆ. ಒಂದು ಗನ್ ಇದೆ, ಕೆಳಗಡೆ ಚಕ್ರ ಇದೆ, ಮುಂದೆ ಹಾಗೇನೆ ಲೆಟರ್ಸಲ್ಲಿ ಅದು ಮಾಡಿದ್ದಾರೆ, ಬಹಳ ವಿಶೇಷವಾದಂಥದ್ದು. ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದಂದರೆ, ಕಳೆದ 35 ವರ್ಷ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನು ಮಗನಿಗಾಗಿ ಇಟ್ಟಿದಾರಲ್ಲ, ಅದು ತಾಯಿಯ ಪ್ರೀತಿ ಯಾವತ್ತೂ ಶಾಶ್ವತ ಅನ್ನಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ ನಮ್ಮ ಮುಂದೆ ಕಾಣ್ತದೆ. ಒಬ್ಬ ತಾಯಿ ಮಗನನ್ನ ಯಾವ ರೀತಿಯಾಗಿ ನಾವು ಬೆಳೆಸಬೇಕು ಅಥವಾ ಇನ್ನೂ ಏನು ಅವನ್ನ ಎತ್ತರಕ್ಕೆ ಒಯ್ಯಬೇಕು ಅನ್ನುವಂಥ ಒಂದು ಆಲೋಚನೆ ಮಾಡಿದಾರಲ್ಲ, ಅದು ನಮಗೆ ಬಹಳ ಅನುಕರಣೀಯವಾದಂಥದ್ದು. ತಾಯಿ ಅನ್ನೋದನ್ನ ನಾವು ಜೀವನ ಪರ್ಯಂತ ಮರಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಆ ಋಣವನ್ನು ತೀರಿಸಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ.
ಅಲ್ಪ ಪ್ರಮಾಣದಲ್ಲಿ ಮಾಡ್ಬೋದು ಅಷ್ಟೇ ಅವನು, ಆದರೆ ಋಣ ತೀರಿಸಲಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಆ ಮಗನನ್ನ, ಪ್ರವೀಣ್ ಅವ್ರನ್ನ ಮತ್ತು ಇಡೀ ತಂಡವನ್ನ ಅವರು ಈಗಾಗಲೇ ಮೇಡಮ್ ಅವ್ರು ಹೇಳಿದರು, ನನ್ನ ಮಗನಷ್ಟೇ ಬೆಳೆಸೋದಲ್ಲ, ಎಲ್ಲರೂ ಸಹ ಬೆಳೀತಾ ಇದ್ರಿ, ಇನ್ನೂ ಬೆಳೆಸಿ ಅಂತ ಹೇಳಿದನ್ನ. ಮತ್ತು ಈಗಾಗಲೇ ಹೊಳ್ಳ ಮೇಡಮ್ ಅವರ ನೋಡಿದೆ, ಆ ಚಿಕ್ಕ ಮಗುವನ್ನು ಇಟ್ಕೊಂಡು ಹಾಡನ್ನು ಆಡಿಸಿದ್ದಾರೆ. ಅದೆಷ್ಟು ಸ್ಫೂರ್ತಿದಾಯಕ ಅಂತ ಹಾಡೋದು ಮತ್ತು ಈ ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ನೀಡ್ತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಖಳನಾಯಕ ನಟದ ಇರ್ಬೋದು, ಗೂಗಲ್ ಅವರು ಇರ್ಬೋದು, ಅವ್ರು ತಮ್ಮ ಎಲ್ಲ ವಿಷಯವನ್ನು ಹಂಚ್ಕೊಂಡ್ರು. ಭಗತ್ ರಾಜ್ ಅವರಂತೂ ಅವ್ರು ತಮ್ಮ ಇಡೀ ಸ್ಕ್ರಿಪ್ಟ್ ಅನ್ನ ಬಗ್ಗೆ ಅಥವಾ ಇಡೀ ಚಿತ್ರದ ಬಗ್ಗೆ ವಿಷಯವನ್ನು ಹಂಚ್ಕೊಂಡಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಇಲ್ಲಿ ಮಾಲತಿ ಮೇಡಮ್ ಇದ್ದಾರೆ, ಅವ್ರನ್ನ ಅವರ ಟಿವಿಯಲ್ಲಿ ನೋಡ್ತಾ ಇದ್ವಿ, ಪಿಕ್ಚರಲ್ಲಿ ನೋಡೋದು ಅಷ್ಟೇ ಕೆಲಸ ಆಗಿತ್ತು, ಆದರೆ ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಗಿದ್ದಾರೆ. ಆಮೇಲೆ ಈ ಚಲನಚಿತ್ರಗಳಿಗೆ ಕನ್ನಡಿಗರು ಬರ್ತಾ ಇಲ್ಲ ಅನ್ನೋ ದೊಡ್ಡ ದೂರಿದೆ, ಸರ್ಕಾರಕ್ಕೂ ಬಹಳ ದೊಡ್ಡ ದೂರು ಇದೆ. ಆದರೆ ಸರ್ಕಾರ ಚಲನಚಿತ್ರ ಮಂಡಳಿಯ ಮುಖಾಂತರ ಏನು ಸಹಾಯ ಮಾಡಬೇಕು ಅನ್ನೋದನ್ನ ಆರ್ಥಿಕವಾಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ಆಯಾಮಗಳಿಂದ ಮುಖಾಂತರ ಸಹ ಸಹಾಯವನ್ನ ಮಾಡ್ತಾ ಇದೆ. ಮತ್ತು ಚಲನಚಿತ್ರಗಳ ಸಾಕಷ್ಟು ನಮ್ಮಲ್ಲಿ ಇಂಟರ್ನ್ಯಾಷನಲ್ ಚಲನಚಿತ್ರೋತ್ಸವ ಪ್ರತಿ ವರ್ಷ ಅದು ಬೆಂಗಳೂರಲ್ಲಿ ಆಗ್ತದೆ, ಅದರ ಪ್ರಶಸ್ತಿಯೂ ಸಹ ನಮ್ಮ ಕನ್ನಡದ ಚಿತ್ರಗಳಿಗೆ ಸಿಗ್ತದೆ. ಈಗಾಗಲೇ ನಾವೊಂದು ಅನುವಾದದ ಪುಸ್ತಕ ನಿನ್ನೆ ಮೊನ್ನೆ ಬೂಗರ್ ಪ್ರಶಸ್ತಿ ಅಂತ ತೆಗೆದುಕೊಂಡು ನೋಡ್ತಾ ಇದ್ದೀವಿ. ಅಂದ್ರೆ ಇದರಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಖಳನಾಯಕ ನಟರು ಏನು ಅಂತಂದ್ರೆ, ಯಾವುದೇ ರೀತಿಯಾದಂತ ನಾವು ಹಿಂಜರಿಕೆ ಬೇಡ, ಕನ್ನಡಿಗರು ಎಲ್ಲದರಲ್ಲೂ ಸಹ ಮುಂದಿದ್ದಾರೆ. ಕನ್ನಡಿಗರು ಪ್ರಾಶಸ್ತ್ಯವನ್ನ ತೆಗೆದುಕೊಂಡು 2000 ವರ್ಷದ ಇತಿಹಾಸವುಳ್ಳಂತ ಒಂದು ಕನ್ನಡ ಭಾಷೆಯನ್ನ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇನ್ನು ಮುಂದೆ ಸಹ ಅದು ಹೆಚ್ಚು ನಾವು ಮಾಡ್ತೇವೆ ಅಂತ ಕನ್ನಡಿಗರ ಭರವಸೆ. 7 ಕೋಟಿ ಜನ ನಾವು ಇದ್ದೀವಿ. 2011ರ ಜನಗಣತಿ ಪ್ರಕಾರ ನೋಡಿದ್ರೆ ಕೇವಲ 6 ಕೋಟಿ ಮಾತ್ರ ಇತ್ತು. ಈ 7.70 ಬರ್ಬೋದು ಅನ್ನುವಂತ ನಾವು ಆಲೋಚನೆಯಲ್ಲಿ ಸರ್ಕಾರ ಇದೆ. ಅಂದ್ರೆ 2021ಕ್ಕೆ ಜನಗಣತಿ ಆಗ್ಬೇಕಾಗಿತ್ತು, ಈಗ ಕೆಲವೇ ವರ್ಷದಲ್ಲಿ ಆಗ್ಬಹುದು ಅಂತ ಮುಂದೆ ಆಲೋಚನೆ ಇದೆ. ಹೀಗಾಗಿ ಕನ್ನಡಿಗರು ಯಾವುದೇ ರೀತಿಯಿಂದ ಬೇಸರ ಪಡೋದು ಬೇಡ, ಕನ್ನಡ ಚಿತ್ರಕ್ಕೆ ಯಾವತ್ತೂ ಅದಕ್ಕೆ ಬೆಲೆ ಇದೆ. ಈಗಾಗಲೇ ಹೇಳಿದ್ರು, ಅಣ್ಣವರ ಫಿಲ್ಮ್ನಲ್ಲಿ ಪ್ರತಿಯೊಂದನ್ನು ನಾನು ಅವರ ಚಲನಚಿತ್ರದ ಹೆಸರನ್ನು ಹೇಳಿ ಒಗಟನ್ನ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಹೀಗಾಗಿ ಯಾವುದಕ್ಕೂ ನಾವು ಹಿಂಜಿರೋದು ಬೇಡ. ಕನ್ನಡಿಗರು ಏಕೈಕ ಮಾತ್ರ ಅಲ್ಲ, ಇಡೀ ಸಂಪೂರ್ಣ 7 ಕೋಟಿ ಜನ ನಿಮ್ಮ ಜೊತೆಗೆ ಗಟ್ಟಿಯಾಗಿದ್ದಾರೆ. ಇಡೀ ಚಲನಚಿತ್ರ ಮಂಡಳಿ ನಿಮ್ ಜೊತೆಗೆ ಇರ್ತದೆ. UA ಸರ್ಟಿಫಿಕೇಟ್ ಸಿಕ್ಕಿದೆ. ಹಾಗೇನೆ ಪ್ರವೀಣ್ ಅವರು ಸಣ್ಣ ವಯಸ್ಸಲ್ಲಿ ದೊಡ್ಡದಂತ ಸಾಹಸವನ್ನ ಮಾಡಿದ್ದಾರೆ. ಭಗತ್ ರಾಜ್ ಅವರು ಕೈ ಜೋಡಿಸಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಅಂತೂ ಇಡೀ 30 ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ಅವರು ನಾವು ಅದನ್ನ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಗಟ್ಟಿಯಾದಂತ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಸಂಪೂರ್ಣ ಅಚಲ ವಿಶ್ವಾಸದ ಮೇಲೆ ನಾವು ಈ ಠಾಣೆ ಚಿತ್ರವನ್ನು ನೋಡಿದ್ದೀವಿ. ಎಲ್ಲರೂ ಸಹ ಇದನ್ನ ತಾವು ನೋಡಿ ಬಂಧುಗಳೇ ಅನ್ನುವಂತ ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ತಾವು ಹೆಚ್ಚು ಇದನ್ನ ಕನ್ನಡಿಗರನ್ನ ವಿದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಜನ ಇದ್ದಾರೆ ಅದನ್ನ ಹೆಚ್ಚು ಪ್ರಸಾರವನ್ನು ಮಾಡಂತ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಈ ಚಿತ್ರದಿಂದ ಇನ್ನೂ ಹೆಚ್ಚು ನಮ್ಗೆ ಇವ್ರಿಗೆ ಆಕ್ಟರ್ ಆಗಲಿಕ್ಕೆ ಮತ್ತು ಹೀರೋ ಆಗ್ಲಿಕ್ಕೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯಗಳು ಸಿಗ್ಲಿ ಮತ್ತು ಅವಕಾಶಗಳು ಸಿಗ್ಲಿ ಅಂತ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಆದರಣೀಯ ಕಲಾವಿದರೇ, ಈ ಕಲಾವಿದರನ್ನ ಹೆಚ್ಚಿಸಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಲ್ಲ ಮಾಧ್ಯಮದವರು ಹಾಗೆ ಎಲ್ಲ ಥರದ ಜನನೂ ಇಲ್ಲಿದ್ದೀರಾ. ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲನೇದಾಗಿ ಕೇಳ್ಕೊಳ್ತೀನಿ. ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ. ಆ ಬೆಳಕಿನಲ್ಲಿ ಆ ದೇವರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಯಾಕೆ ಅಂದ್ರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು, ಇದೇನು ಸಿನಿಮಾ ರೀ, ಇದೆಲ್ಲ ಹೊಲಸು ಭಾಷೆ ಇದೆ, ಇದೆಲ್ಲ ಹೊಲಸು ಮಾತಿದ್ದಾವೆ, ಇದೆಂತ ಸಿನಿಮಾ ತೆಗ್ದ ಅಂತ ಆ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ. ಬೈದ್ರೆ ಬೈರಿಲಿ ಬಿಡ್ರಿ, ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ ಅವ್ರ ಪರ್ಸ್ನಾಲಿಟಿನೂ ಹಾಗೆ ಇತ್ತು. ಸೊ ಅವ್ರ ಭಾಷೆನೂ ಹಾಗೆ ಇತ್ತು. ಏನ್ ಮಾಡಕ್ಕಾಗತ್ತೆ, ಬೈದ್ರೆ ಬೈಲಿ ಬಿಡಿ, ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು. ಅನುಭವ ಪಿಕ್ಚರು ಅವ್ರು ದುಡ್ಡು ಎಣಿಸ್ಲಾರ್ದಷ್ಟು ಗಳಿಸಿದ್ರು, ಹೆಸರು ಅಷ್ಟೇ ದೊಡ್ಡದು ಮಾಡಿದ್ರು. ಅದಕ್ಕೆ ಸಿನಿಮಾ ತೆಗಿಯೋರಿಗೆ ತಾಳ್ಮೆ ಇರಬೇಕು, ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು. ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು, ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ, ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಏನೋ ನಾವು ಹೀರೋ ಆಗಿದ್ದಂತ ಕೂದ್ಲಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರು ಹೀರೋ ಆಗೋದಿಲ್ಲ, ಅವ್ರು ದೊಡ್ಡ ಜೀರೋ ಆಗ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವತ್ತು ನಮ್ಮ ಸುಧೀರ್ ಅವರು 386 ಸಿನಿಮಾದಲ್ಲಿ ಮಾಡಿದ್ದಾರೆ,
ಒಂದು ದಿವಸ ನನಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ. ಆ ಹುಡುಗಿ ನೋಡ್ತಾಳೆ, ಹೆದರಿ ಓಡೋಗ್ತಾಳೆ. ಆ ಹೆಂಗ್ಸ್ ನೋಡ್ತಾಳೆ, ನೀನು ಒಬ್ಬಳೇ ನೋಡಿ ನಾನು ನೋಡೋದು, ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ನಾನು ಇಷ್ಟು ಸುಂದರ ಇದ್ದೀನಿ, ನಾನು ಇಷ್ಟು ಪರ್ಸ್ನಾಲಿಟಿ ಇದೆ, ನನಗಿಷ್ಟು ಒಳ್ಳೆ ಕಲಾವಿದ ಇದ್ದೀನಿ, ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ. ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು, ಆಮೇಲೆ ಹೊಡೆತ ತಿನ್ನೋ ಸೀನು, ಜೈಲಿಗೆ ಹೋಗೋದು, ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ, ಅದು ಸಹಿತ ಕಚ್ಚಿ 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 ತಿಂದಿದೆ. ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡೋಕ್ಕಾಯ್ತು. ಇಲ್ಲದ್ರೆ ಮಾಡೋಕ್ಕಾಗ್ತಿಲ್ಲ. ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಳು, ಸೊ ಸಾಸಿವೆ ಕಾಳನ್ನ ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಬಂಗಾರದ ಮನುಷ್ಯ ಪಿಕ್ಚರು ಇಷ್ಟೊಂದು ಚೆನ್ನಾಗಿ ಓಡ್ತಲ್ರಿ ಅಣ್ಣವ್ರೆ ಅಂತೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ, ಅಣ್ಣ ಬಂಗಾರದ ಮನುಷ್ಯಗೆ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ, ವರ್ಷಾನ್ಗಟ್ಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ, ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆಪಾಡಿ ಕೆಲಸ ಮಾಡಿದೀವಪ್ಪ. ಅಲ್ಲಿ ಒಂದು ಸಭೆ ಸೀನ್ ಇತ್ತು, ಒಂದು ಮನೆ ಒಂದು ಸೀನ್ ತೆಗಿತಾರೆ. ಆ ಸೀನ್ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಆ ಸೀನ್ನಲ್ಲಿ ಕರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವನಿಗೆ ಸರಿ ಸರಿ ಅಂದಿರಬೇಕು, ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಅವನ ಅದೃಷ್ಟದಿಂದ ನಮಗೆ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವ್ರು ಹೇಳಿರೋ ಮಾತಿದು. ಅಲ್ಲಿಗೆ ಯೋಚನೆ ಮಾಡಿ, ನನ್ನ ಅದೃಷ್ಟ, ಭಾರತೀಯವರ ಅದೃಷ್ಟ, MP ಶಂಕರಣ್ಣವ್ರ ಅದೃಷ್ಟ ಅನ್ಲಿಲ್ಲ ಅವರು. ಆ ಓಡೋಗಿದ್ದಾನಲ್ಲ ಅವ್ರ ಅದೃಷ್ಟ ನಮಗೆ ಬಂದಿದೆ ಅಂತ. ಅಷ್ಟು ನಯ ವಿನಯ, ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರಬೇಕು, ಆ ಸಾಧನೆ ಬರಬೇಕು, ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ. ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ. ಈ ಕರಳು ಏನನ್ನತ್ತೆ ಗೊತ್ತಾ, ಒಬ್ಬನು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಕ್ಕೆ ನಿಮ್ಮ ಅಮ್ಮನ ಕರಳು ತಗೊಂಡು ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ ಕತ್ತು ಇದು ಹೊಟ್ಟೆ ಕೊಯ್ದು ಕರಳೆಲ್ಲ ತಗೊಂಡು ಹೋಗ್ತಾ ಇದ್ದ. ಓಡಿ ಓಡಿ ಹೋಗ್ಬೇಕಾದ್ರೆ ದಬಲ್ ಅಂತ ಬಿದ್ದುಬಿಟ್ಟ. ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾದ್ರೆ ಆ ಕರಳು ಹೇಳ್ತಂತೆ, ಮಗನೇ ನಿಧಾನಕ್ಕೆ ಹೋಗು, ನಿನಗೇನಾರು ಒಂಚೂರು ನೋವಾಗದೆ ಈ ಕರಳು ಬಹಳ ಅಳ್ತೈತಿ, ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ. ಆ ತಾಯಿ ಕರಳು ಅಷ್ಟು ದೊಡ್ಡ ಕರಳದು, ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬರಲಿ, ಅವನು ಜಯಿಸ್ಲಿ ಅಂತ ಹೇಳಿ ತನ್ನ 35 ವರ್ಷ ಸೇವೆಗೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾಳೆ, ಧಾರೆ ಇರ್ತಿದ್ದಾಳೆ, ರಕ್ತ ಸೋಸಿದ್ದಾಳೆ. ಆಕೆಗೆ ಒಂದು ಜಯ ಆಗಲಿ, ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವನು ನಿಜವಾಗ್ಲೂ ದೊಡ್ಡ ಹೀರೋ ಆಗ್ತಾನೆ. ಸೊ ಇದನ್ನ ನೀನು ಮನಸ್ಸಲ್ಲಿ ಇಟ್ಕೋಬೇಕು. ಇವತ್ತು ಅವರು ಇರೋದಿಲ್ಲ, ನಾನು ಇರೋದಿಲ್ಲ, ಆದರೆ ನೀನಿರ್ತೀಯ, ನೀನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ನೀನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಜೊತೆ ಕಲಾವಿದರು, ಅವ್ರ ಜೊತೆಲೇ ಪಾತ್ರ ಮಾಡೋದು, ಅವ್ರ ಜೊತೆ. ನಾನು ಕಾಮಿಡಿ ಹೀರೋಯಿನ್ ಅಲ್ಲ, ನಾನು ಹೀರೋಯಿನ್ನೇ, ಕಾಮಿಡಿ ಆರ್ಟಿಸ್ಟ್ ಅಲ್ಲ. ಅದಕ್ಕೆ ಇವ್ರ ತಂದೆ ಹೇಳೋದು, ಅಕ್ಕ ನಿನ್ನ ಜೊತೆ ಒಂದು ಪಾರ್ಟ್ ಮಾಡ್ಬೇಕು. ಯಾವುದು? ಮೆಲ್ಲಗೆ ನಡಿ ಮೆಲ್ಲಗೆ ನೀ ಓಡದಿರು ಚಿನ್ನ ಅಂತ ಆ ಹಾಡು ಹಾಡಿ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ನಾನು ಆ ಹಾಡು ಡ್ಯಾನ್ಸರ್ ಅಲ್ಲಪ್ಪ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ದಾಹ ಆ ಹೀರೋಯಿನ್ ಅಂತ ಹೇಳೋದು ಇವ್ರ ತಂದೆಗೆ. ಅಷ್ಟು ನಮಗೆ ಬಾಂಧವ್ಯ ಇದೆ. ಮತ್ತೆ ಪ್ರಶಾಂತ್ ಸಾಗರ್ ಅಂತಿದ್ದಾನೆಲ್ಲ, ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಕಂಪ್ನಿಯಲ್ಲೇ ಒಂದು 20-25 ವರ್ಷ. ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ, ಅವ್ರ ಅಜ್ಜ ಅವ್ರ ಅಜ್ಜಿನೂ ನಮ್ಮ ಕಂಪ್ನಿಯಲ್ಲೇ ತೀರ್ಕೊಂಡ್ರು. ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡಿದ್ವಿ. ಅವ್ರ ಅಜ್ಜನೂ ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು. ಅವ್ರಿಗೂ ಬ್ರಾಹ್ಮಣರ ಅವ್ರು ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ, ಗಂಧದ ಕಟ್ಗೆ ತಂದು ಕೇಳ್ರಿ, ಅವನು ಇಲ್ಲೇ ಇದ್ದಾನೆ. ಅವ್ರ ಸಂಸ್ಕಾರ ಮಾಡಿದ್ವಿ, ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ. ಇವ್ರ ತಂದೆ ಕೂಡ ನಮ್ಮ ಥಿಯೇಟ್ರಲ್ಲೇ ಇದಾದ್ರು. ಇವ್ರ ತಾಯಿ ಇನ್ನೂ ಇದ್ದಾರೆ, ತುಂಬ ಸುಂದರಿ ಅವ್ರ ತಾಯಿ ಪುಷ್ಪ ಅಂತ ಹೇಳಿ. ಇವರೆಲ್ಲ ನಮ್ಮ ಮಕ್ಕಳಾಗಿ ಬೆಳೆದವರು. ಈಗ ಪ್ರಶಾಂತ್ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನನಗೆ ಭಾರಿ ಹೆಮ್ಮೆ ಆಗುತ್ತೆ. ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ. ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ, ಮುಂದೆ ಹೋಗೋ ಒಂದು ಚೈತನ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾಕ್ಕೆ ಯಾಕೆ ಬರಲ್ಲ ಥಿಯೇಟ್ರಿಗೆ ಜನ ಅಂತ ಹೇಳ್ತಾರಲ್ಲ, ಮನೋರಂಜನೆ ಮನೆಯಲ್ಲೇ ಬಂದು ಕೂತಿದೆ, ಮತ್ತು ಸಿನಿಮಾಕ್ಕೆ ಯಾಕ್ರಿ ಬರ್ತಾರೆ? ಒಂದು ಟಿವಿಯಿಂದ ಹಿಂಗೆ ನೋಡಿದ್ರೆ ಸಾಕು, ಮೊಬೈಲಲ್ಲಿ ಎಲ್ಲ ಹುಡುಗರು ಆ ಸಿನಿಮಾ ಬಂದೈತೆ ನಾವು ನೋಡೇವಿ, ಈ ಹಾಡು ಬಂದೈತೆ ನಾವು ನೋಡೇವಿ ಅಂತಾರೆ. ಹಂಗೆ ಅನ್ನುವಾಗ ಥಿಯೇಟ್ರಿಗೆ ಹೆಂಗೆ ಹೋಗ್ತಾರೆ? ಅದಕ್ಕೆ
ಮೊಬೈಲ್ಗಳನ್ನ ಸಿನಿಮಾಕ್ಕೆ ತರೋದನ್ನ ಬಿಡಿಸ್ಬೇಕು. ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ. ಆ ಪ್ರಯತ್ನ ಮಾಡಬೇಕು. ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ, ಇದು ಮಿನಿಸ್ಟ್ರುಗಳೇ ಮಾಡಬೇಕು. ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನ ಬರೋದಕ್ಕಿಂತ ಮುಂಚೆ ಅದನ್ನು ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದರು ಇವತ್ತು ಉಳಿತಾರೆ, ಇಲ್ಲಾಂದರೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಯತ್ನದಲ್ಲಿ ಏನಾರು ಮಾಡಬೇಕು. ಮಾಧ್ಯಮದವ್ರು ಎಷ್ಟು ಹೇಳ್ತಾರೆ, ಎಷ್ಟು ದಿವಸ ಹೇಳ್ತಾರೆ, ಈ ಸಿನಿಮಾ ಚೆನ್ನಾಗಿದೆ, ಇದು ಹಾಗಿದೆ, ಇದು ಹೀಗಿದೆ ಅಂತಾರೆ. 3 ದಿವಸ ಹೇಳ್ತಾರೆ, 4ನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳೋದಕ್ಕೆ. ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬಿಡಿಸಿ ಚಿತ್ರರಂಗಕ್ಕೆ ಬರಬೇಕು. ಏನು ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ, ಆ ಮಂದಿರಕ್ಕೆ ಬಂದು ತಲೆಬಾಗಿ ನೋಡ್ಬೇಕು ಆ ಸಿನಿಮಾನ. ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು, ಮಾಧ್ಯಮದವರು, ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರಬೇಕು, ಕಲಾವಿದರನ್ನ ಪೂಜಿಸೋದು ಗೊತ್ತಿರಬೇಕು. ಅಂದ್ರೆ ಮಾತ್ರ ಅವನ ಕಿವಿಗೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗೋದಿಲ್ಲ. ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ, ಅಷ್ಟೇ ಆಗುತ್ತೆ. ರಾತ್ ಗಯ ಬಾತ್ ಗಯ ಹಾಗಾಗತ್ತೆ. ಹಾಗಾಗಬಾರ್ದು. ಚಿತ್ರರಂಗ ತುಂಬಾ ನೊಂದಿದೆ, ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ. ಅದನ್ನ ಹಬ್ಬಿಸ್ಬೇಕು ಅಂದ್ರೆ ಈಗ ನನ್ಗೆ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟ್ರುಗಳಿಗೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಒಬ್ಬ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ. ಏನ್ ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯನಾ ಬಂದು? ಇಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಲಿ. ಆ ಕಲಾದೇವಿ ನಮಗೆಲ್ಲ ಒಲಿರಿ. ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ. ಸೊ ನಮ್ಮನ್ನು ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು, ನಿಮಗೆ ಒಳ್ಳೇದಾಗ್ಲಮ್ಮ. ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ವಂದನೆಗಳನ್ನ ಮಾಧ್ಯಮ ಅವ್ರಿಗೆ ತಿಳಿಸಿದ ಹಾಗೆ ಸಂತೋಷ್ ಹಾನಗಲ್ ಅವ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಈಗಷ್ಟೇ ನಮ್ಮ ಸಿನಿಮಾದ ಹೀರೋಯಿನ್ ಹರಿಣಾಕ್ಷಿ ಅವರು ಜಾಯ್ನ್ ಆಗಿದ್ದಾರೆ. ಸುಮಾರು ಜನ ಕೇಳಿದೀವಿ, ಎಲ್ಲ ಮುಗಿದ್ಮೇಲೆ ಬರ್ತಾರೆ. ಏನ್ ಮಾಡ್ತಾರೆ? ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಇದೊಂದು 53 ದಿನ ಶೂಟಿಂಗ್ ಮಾಡಿದ್ದೀವಿ. ಇಲ್ಲಿಂದ ಒಂದು 20 ವರ್ಷ ಹಿಂದೆ ನಡೆಯುವಂತಹ ಆ್ಯಕ್ಚುಲಿ ಕತೆ ಇದು. ಸಾರೆ ಹೇಳ್ದಂಗೆ ಗೋರಿಪಳ್ಯ, ಶ್ರೀರಾಮ್ಪುರ ಈ ಥರ ಬೆಂಗಳೂರಿನ ಒಂದಷ್ಟು ಸ್ಲಮ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ಕಷ್ಟ ಆಯಿತು. ಗೋರಿಪಳ್ಯದಲ್ಲಂತೂ ನಾವು ಎಲ್ಲೇ ಕ್ಯಾಮ್ರಾ ಇಟ್ಟರು ಗೊಂಬೆಗಳ ಥರ ನಾವು ಬರೀ ಆ್ಯಕ್ಷನ್ ಕಟ್ ಇಷ್ಟೇ ನಾವು ಕೆಲಸ ಮಾಡ್ಕೊಳ್ಬೇಕಿತ್ತು. ಯಾರೋ ಹಿಂದೆ ತುಂಬ ಹೆಂಗೆಂಗೋ ಮಾತಾಡ್ಕೊಂಡಿರೋರು, ಕ್ಯಾರೆ ಕರ್ರಾಯನೇರೇ ಹೊಸ ಹೊಸ ಹಿಂಗೆ ಮಾತಾಡ್ಕೊಂಡಿರೋರು, ಹಿಂಗೆ ತಿರುಗಿದ್ರೆ ಸಾಕು ಕ್ಯಾರೆ ಅನ್ನೋರು. ಅಷ್ಟು ಪರಿಸ್ಥಿತಿಲಿ ಮಾಡ್ಕೊಂಡಿದ್ದೀವಿ. ಬಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೋರಿಪಳ್ಳಿಯಲ್ಲಿ ಒಂದು ಸಣ್ಣ ಏನಾದರೂ ನಾವು ಒಬ್ಬರು ಏನೂ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಠಾಣೆ ಚಿತ್ರದಿಂದ ಕೋಮುಗಲಭೆ ಅನ್ನೋದು ಒಂದು ಮನೆ ಪಟ್ಟಿ ಅಂತೂ ಬರೋದು. ಅದಕ್ಕೋಸ್ಕರ ಸೈಲೆಂಟಾಗಿ ಎಲ್ಲ ಕಡೆ ಮಾಡಿದ್ದೀವಿ. ನಿಮ್ಗೆ ಎಷ್ಟೋ ಕಟ್ಟಡಗಳು, ಹಳೇ ಕಟ್ಟಡಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಟೆಂಟ್ ಆಗ್ಬೋದು, ಕಟ್ಟಡಗಳಾಗ್ಬೋದು. ಇವತ್ತು ಯಾವುದೂ ಇಲ್ಲ. ಸುಮಾರು 1.5 ವರ್ಷ ಆಗಿದೆ ನಾವು ಶೂಟಿಂಗ್ ಹತ್ತಿರ ಮಾಡಿ. ಸದ್ಯಕ್ಕಂತೂ ಯಾವುದೂ ಇಲ್ಲ. ನೀವು ಠಾಣೆ ಸಿನಿಮಾದಲ್ಲಿ ಅಷ್ಟು ಕಟ್ಟಡಗಳನ್ನು ಹಳೇ ಇದನ್ನು ನೋಡ್ಬೋದು. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಮಾಧ್ಯಮದವರು ಒಂದಷ್ಟು ಹೆಚ್ಚು ಪ್ರಚಾರ ಕೊಟ್ಟು ದಯವಿಟ್ಟು ಈ ಸಿನಿಮಾನ ನೋಡಿ, ನೀವು ನೋಡಿ, ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವ್ರಿಗೂ ನೋಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.